ಆ್ಯಕ್ಚುಲಿ ಫ್ಲೈಟಲ್ಲಿ ಟಕ್ಕಂತ ಹೋಗಿ ರೀಚ್ ಆಗಿಬಿಡ್ತೀವಿ. ಬಟ್ ಟ್ರಾವೆಲ್ ವಿ ಆರ್ ಎಂಜಾಯಿಂಗ್ ಇಟ್. ಇಲ್ಲೊಬ್ರು ಗೌಹಾಟಿ ಏರ್ಫೋರ್ಸ್ ಅವ್ರು ಕನ್ನಡ ಮಾತಾಡ್ತಿದ್ದಾರೆ ನೋಡಿ. ನಮಸ್ಕಾರ. ಹೇಗೆ ಅನಿಸ್ತಿದೆ? ನಿನ್ನೆ ನಾಗಸಾಧು ಏನಾದ್ರು ನೋಡಿದ್ರಾ? ಹಾಂ, ನಾನು ನೋಡಿದ್ದೀನಿ. 2ನೇ ತಾರೀಕು ಸ್ನಾನ ಮಾಡಿ ಅಲ್ಲಿ ನಾಗಬಾಬು ವೇಟ್ ಮಾಡಿದೆ. ಆಶೀರ್ವಾದ ಎಲ್ಲ ತಗೊಂಡಿದ್ದೀನಿ. ಚೆನ್ನಾಗಿದೆ. ಥ್ಯಾಂಕ್ ಯು. ತ್ರಿಶೂಲ ದ್ವಾರ, ಸಂಗಮ್ಗೆ ಹೋಗೋ ದ್ವಾರ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಅಲಹಾಬಾದ್ ಫೋರ್ಟ್. ಹೆಲೋ, ಹಾಯ್. ಫೈನಲಿ ನಾವು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋದು ಕನ್ಫರ್ಮ್ ಆಯಿತು. ನಾವು ಬಸ್ಸಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ, AC ಬಸ್ಸಲ್ಲಿ, ಹಾಗೂ 4 ದಿನ. ಸೊ ಶನಿವಾರ ಹೊರಡ್ತಾ ಇದ್ದೀವಿ. ಏನೇನು ಐಟಮ್ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಜಸ್ಟ್ ರಿವ್ಯೂ. ಓಕೆ, ಫಸ್ಟ್ ಆಫ್ ಆಲ್ ತಟ್ಟೆ, ಲೋಟ, ಸ್ಪೂನ್. ಬಸ್ ಅಂದರೆ ಟೂರಿಸ್ಟ್ ಪ್ಯಾಕೇಜ್ ಅವರೇ ತಿಂಡಿ ಊಟ ಕೊಡ್ತೀವಿ ಅಂದರು. ಸೊ ಹಾಗಾಗಿ ಟಿಶ್ಯೂಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಆ್ಯಂಡ್ ಟಾಯ್ಲೆಟರೀಸ್. ದೆನ್ ಇದು ಬಂದು ಒಂದು ದೊಡ್ಡ ಜರ್ಕಿನ್, ಹಾಗೆ 9 ಡಿಗ್ರೀಸ್ ಇರೋದ್ರಿಂದ. ಹಾಗೆ ಥರ್ಮಲ್ಸು ಮತ್ತು ಇಯರ್ ಕ್ಯಾಪ್, ಇದು ನಾನು ನೇಪಾಳಲ್ಲಿ ತೊಗೊಂಡಿದ್ದು. ಮತ್ತು ಇದು ಬಂದು ಸುಮ್ಮನೆ ಒಂದು ಪ್ಲಾಸ್ಟಿಕ್ ಕವರು. ನಾವಲ್ಲಿ ಸ್ನಾನ ಮಾಡಿದಾಗ ತೇವದ ಬಟ್ಟೆನೆಲ್ಲ ತಂದು ತೊಗೊಂಬರೋಕ್ಕೆ. ಯಾಕಂದರೆ ಅಲ್ಲಿ ಸ್ನಾನ ಮಾಡಿದ ಬಟ್ಟೆ ಮನೆಗೆ ತರಬೇಕಂತೆ. ಆ ತೇವದ ಬಟ್ಟೆನ ಮನೇಲಿ ಹೋಗಿದ್ರೆ ಪಿತೃಗಳು ಖುಷಿ ಆಗ್ತಾರೆ ಅನ್ನೋದೊಂದು ಪ್ರತೀತಿ. ಹಾಗೆ ಬ್ಲ್ಯಾಂಕೆಟ್ ಮತ್ತು ಗ್ಲೌಸ್, ಸಾಕ್ಸ್, ಇದೊಂದು ಹೆಡ್ ಕ್ಯಾಪು, ಇದಿಷ್ಟು ಬೇಕೇ ಬೇಕು. ಹಾಗೆ ನನ್ನೊಂದು ಫೇವ್ರೇಟ್ ಸರ, ಮತ್ತೊಂದು ಟಾರ್ಚ್ ಮಧ್ಯರಾತ್ರಿ ಏನಕ್ಕಾದರೂ ಬೇಕಾದರೆ ಅಂತ. ಹಾಗೆ 2 ಪೀಸ್ ಬಟ್ಟೆ, ಮತ್ತು ನಿದ್ದೆ ಮಾಡೋಕ್ಕೆ ಬೆಳಗ್ಗೆ ಹೊತ್ತು ಐ ಮಾಸ್ಕ್, ಕರ್ಚೀಫ್, ಸ್ವಲ್ಪ ಕಾಯಿನ್ಸ್ಗಳು ಇಲ್ಲಿ ದೇವಸ್ಥಾನದಲ್ಲಿ ಹಾಕೋಕ್ಕೆ ಏನಕ್ಕಾದ್ರೂ ಬೇಕಾದರೆ. ಸೊ ಟವಲ್ಸ್. ಮತ್ತು ಇದೇನಕ್ಕೆ ಖಾಲಿ ಬಾಟಲ್ಸ್ ಅಂದರೆ ಗಂಗಾ, ಯಮುನಾ, ಸರಸ್ವತಿ ಸಂಗಮನ ನೀರನ್ನು ತರಲಿಕ್ಕೆ. ಮತ್ತು ಆ ನೀರನ್ನು, ಆ್ಯಂಡ್ ದಿಸ್ ಇಸ್ ಮೈ ಬ್ಯಾಗ್ ಆ್ಯಂಡ್ 1 ಬುಕ್. ಇಷ್ಟು. ಸೊ ಇದಿಷ್ಟೆಲ್ಲ ಏನೇನು ಬರುತ್ತೆ ಹಾಕೋಬೇಕು. ಮೇನ್ ಇಂಪಾರ್ಟೆಂಟ್ಲಿ ಮೊಬೈಲ್ ಚಾರ್ಜ್. ಎನಿವೇಸ್, ವಿಶ್ ಮಿ ಗುಡ್ ಲಕ್. ಥ್ಯಾಂಕ್ ಯು. ಫೈನಲಿ ನಮ್ಮ ಪ್ರಯಾಗ್ರಾಜ್ ಟ್ರಿಪ್ ಸ್ಟಾರ್ಟ್ ಆಗ್ತಿದೆ ಈ ಬಸ್ಸಲ್ಲಿ. ಏನೋ ನಾವು ಹೊರಡೋ ಸಮಯ. ಫೈನಲಿ ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ಇವತ್ತು 3ನೇ ತಾರೀಕು ಫೆಬ್ರವರಿ. ನಾವು ಒಂದು 30 ಜನ ಸೇರ್ಕೊಂಡು ಪ್ರಪಂಚದ ಅತಿ ಹೆಚ್ಚು ಜನರು ಸೇರಿರುವಂತಹ ಮಹಾಕುಂಭಮೇಳ ಹೋಗ್ತಾ ಇದ್ದೀವಿ. ಅಲ್ಲಿರೋ ತೀರ್ಥ ಸ್ಥಳಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿಕೊಂಡು ನಮ್ಮ ಪಾಪ ಪುಣ್ಯಗಳನ್ನ ತೀರ್ಸ್ಕೋತೀವೋ ಬಿಡ್ತೀವೋ, ಆ ಫೀಲಿಂಗ್ ಇಂದ ಹತ್ರನು ಹೊರಗೆ ಬರ್ತೀವಿ. ನಮಗೆ ಮುಕ್ತಿ ಸಿಗುತ್ತೆ ಅಂತ ಇರೋ ಕಲ್ಪನೆಯಲ್ಲಿ ಆ ಶಿವನ ಆಶೀರ್ವಾದ ಎಲ್ಲರಿಗೂ ಬರಲಿ. ನಾವೆಲ್ಲರೂ 30 ಜನನು ಸುಖಕರವಾಗಿ, ಅಥವಾ ಹೋಗಿರೋ ಎಲ್ಲ 5 ಕೋಟಿ ಜನರು, ಮುಂದೆ ಹೋಗ್ತಿರೋರು, ಹಿಂದೆ ಹೋಗ್ತಿರೋರು, ಎಲ್ಲರಿಗೂ ಒಳ್ಳೇದಾಗಿ. ಹರ ಹರ ಮಹಾದೇವ್. ಫೈನಲಿ ದ ನೆಕ್ಸ್ಟ್ ಡೇ ಹೈದರಾಬಾದಿಂದ ಸ್ವಲ್ಪ ದೂರದಲ್ಲಿದ್ದೀವಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ರೋಡ್ ಸೈಡೆ. ಸೊ ಬ್ರೇಕ್ಫಾಸ್ಟ್ ತಿಂದು ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸ್ಬೇಕು. A few moments later. ಬ್ರೇಕ್ಫಾಸ್ಟ್ ಆಯಿತು. ನಿಜಾಮಾಬಾದಿಂದ ಹಾಗೆ ಹೊರಡ್ತಾ ಇದ್ವಿ. ಇನ್ನು 909 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ಸುತ್ತಮುತ್ತ ಬಸ್ಸನ್ನು ನೋಡಿಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಮಧ್ಯಾಹ್ನ ಊಟಕ್ಕೇ ಸ್ಟಾಪ್ ಕೊಡೋದಂತೆ. ಸೊ ಟ್ರಾಫಿಕ್
ಎಲ್ಲಿ ಊಟ ಆಯಿತು, ಬಂದ್ವಿ. ಇನ್ನೇನೋ ಸಂಜೆನೂ ಆಯಿತು. ಹೆಂಗೆ ಟೈಮ್ ಪಾಸ್ ಮಾಡಿದ್ವಿ ಅಂದರೆ ಅಧ್ಯಕ್ಷರಿ ಆಗ್ತಿದ್ವಿ. ಹಂಗೆ ಕೆಲವೊಂದಷ್ಟು ಬುಕ್ಸ್ಗಳು ಓದ್ತಾ ಇದ್ವಿ. ಏನೋ ಕಾಫಿಗೆ ಟೈಮು ಬಂತು. ಏನೋ ಸ್ವಲ್ಪ ಹೊತ್ತು ಬಿಟ್ಟರೆ ಊಟನೂ ರೆಡಿ ಆಗುತ್ತೆ. ಊಟ ಮಾಡಿ ಇವತ್ತಿನ ದಿನ ಆಲ್ಮೋಸ್ಟ್ 24 hours ಬಸ್ಸಲ್ಲಿ ಮುಗೀತು ನಮ್ಮದು. ಹೇ ಹಾಯ್, ಆಲ್ಮೋಸ್ಟ್ 8 o'clock ಆಗ್ತಾ ಇದೆ. ಒಂದು ಟೋಲಲ್ಲಿ ನಿಲ್ಸಿದ್ದೀವಿ ಡಿನ್ನರ್ಗೋಸ್ಕರ. ಇಲ್ಲೇ ಕುಕ್ ಮಾಡ್ತಾರೆ ಫ್ರೆಶ್ ಫುಡ್. ಆಮೇಲೆ ಇನ್ನೊಂದೇನು ಅಂದರೆ ಸ್ಲೀಪರಲ್ಲಿ ಬಸ್ಸಲ್ಲಿ ಬಂದರೆ ತುಂಬ ಹೆವಿ ಅನ್ಸುತ್ತೆ ಅಂದ. ಇಟ್ ವಾಸ್ ವೆರಿ ಫನ್. ಆ್ಯಕ್ಚುಲಿ ಫ್ಲೈಟಲ್ಲಿ ಟಕ್ಕಂತ ಹೋಗಿ ರೀಚ್ ಆಗಿಬಿಡ್ತೀವಿ, ಬಟ್ ಟ್ರಾವೆಲ್ ವಿ ಆರ್ ಎಂಜಾಯಿಂಗ್ ಇಟ್. ಮತ್ತೇನು ಹೇಳೋದು, ಲೆಟಸ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಪ್ರಯಾಗ್ರಾಜ್. ಲೆಟ್ಸ್ ಗೋ ಗರ್ಲ್ಸ್. ಬಹುಶಃ ನಾವು ಎಷ್ಟು ಸುಲಭವಾಗಿ ರೀಚ್ ಆಗ್ತಿದ್ದೀವಿ ಅಂತ ಅನ್ನಿಸ್ತಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲರೂ ಎಷ್ಟು ಕಷ್ಟಪಟ್ಟು ತೀರ್ಥಯಾತ್ರೆ ಮಾಡ್ತಿದ್ರು. ನಮಗಂತೂ ಇವಾಗ ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಫೈನಲಿ ಟ್ರೈನಲ್ಲಿ ಹೋಗ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋದ್ಮೇಲೆ ಹೇಗಾಗುತ್ತೆ ನೋಡಬೇಕು. ನಾವು ಮಿರ್ಜಾಪುರದಿಂದ ಇನ್ನೊಂದು 40 kilometers ಇದೆ ಪ್ರಯಾಗ್ರಾಜ್. ಮಿರ್ಜಾಪುರದಿಂದ ಹೊರಟಿದ್ದೀವಿ. ಸೊ ಇವತ್ತು ಬಸಂತ ಪಂಚಮಿ ಶಾಹಿ ಸ್ನಾನ ಇರೋದ್ರಿಂದ ನೋಡ್ಬೇಕು ಅಲ್ಲೆಲ್ಲ ವ್ಯವಸ್ಥೆ ಹೇಗಿದೆ ಅಂತ. ಆಲ್ರೆಡಿ ಫ್ರೆಂಡ್ಸ್ ಇರೋದೆಲ್ಲ ಚೆನ್ನಾಗಿದೆ, ಬಟ್ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ವಿ ಆರ್ ವೇಟಿಂಗ್. ಹಾಗೆ ಪ್ರಯಾಗ್ರಾಜ್ ಸುತ್ತಮುತ್ತ ಇರೋಂಥ ಬಡೆ ಹನುಮಾನ್ ದೇವಸ್ಥಾನ, ಅಲ್ಲಿ ಹನುಮ ಮಲಗಿರೋ ರೀತಿಯಲ್ಲಿರೋದು, ನೆಲದ ಮೇಲೆ ಉದ್ಭವ ಆಗಿರೋದು. ಮತ್ತು 52 ಶಕ್ತಿಪೀಠದಲ್ಲಿ ಒಂದಾಗಿರೋ ಮಾಧವೇಶ್ವರಿ ಶಕ್ತಿಪೀಠ ಇದೆ. ಹಾಗೆ ಪ್ರಯಾಗ್ ಪಕ್ಕನೇ ಒಂದು ಕೋಟೆ ಇದೆ. ಆ ಕೋಟೆ ನೋಡಲಿಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಅದರೊಳಗಡೆ ಒಂದು ಅಶ್ವತ್ಥ ವೃಕ್ಷ ಇದೆ. ಅದು ಜೈನ್ಸ್ಗೆ ತುಂಬ ಪವಿತ್ರವಾದ ಸ್ಥಳ. ಇಷ್ಟೆಲ್ಲ ನೋಡೋಕ್ಕಾಗ್ತೋ ಇವಾಗ ಗೊತ್ತಿಲ್ಲ. ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನೋದೊಂದಷ್ಟೇ ನಮ್ಮ ಉದ್ದೇಶ. ಲೆಟ್ಸ್ ಗೆಟ್ ಬ್ಯಾಕ್ ಟು ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಫೈನಲಿ ಪ್ರಯಾಗ್ರಾಜ್ ಬಂದಾಯಿತು. 7 kilometer ದೂರನೇ ಬಸ್ಸಸ್ ನಿಲ್ಲಿಸಿದ್ದಾರೆ. ಆದರೆ ಏನು ಇಲ್ಲೆಲ್ಲ ಆಟೋಗಳು, ಎಲೆಕ್ಟ್ರಿಕ್ ಆಟೋಗಳು ಓಡಾಡ್ತಿವೆ. ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಿರೋ. ಇನ್ನು ಕೆಲವರು ನಡ್ಕೊಂಡು ಹೋಗ್ತಿದ್ದಾರೆ. ಕೆಲವೊಂದಷ್ಟು ಜನ ಆಟೋಗಳು ಸಿಗ್ತಾ ಇದೆ, ಮತ್ತು ಟ್ಯಾಕ್ಸಿಗಳು ಸಿಗ್ತಿದೆ. ಎಲ್ಲ ಥರ ವೆಹಿಕಲ್ಸು ಸಿಗ್ತಾ ಇದೆ. ಇಲ್ಲಿ ಕಾಟೇಜಸ್ಗಳಂತೂ ಏನು ಸೂಪರಾಗಿದೆ ಅಂದರೆ ತುಂಬ ಕಾಟೇಜಸ್ಗಳಿದೆ ನೋಡಿ. ಒಂಥರ ರಾಯಲ್ ಕಾಟೇಜಸ್ ಥರ ಇದೆ. ಬೇಕಾದಷ್ಟು ಕಡೆ ಉಳಿಬೋದು, ಉಳಿಯೋದಕ್ಕೇನು ತೊಂದರೆ ಇಲ್ಲ. ನಾವೀಗಷ್ಟೇ ನೋಡಿದ ರೆಸಾರ್ಟ್ ಪರ್ ಡೇ 18,000 ಚಾರ್ಜ್ ಮಾಡ್ತಾರೆ. ಆ ಥರ ತುಂಬ ಕಾಟೇಜಸ್ ಇದೆ. ಒಂದೊಂದು ಕಡೆ ಒಂದೊಂದು ಅಮೌಂಟ್ ಇದೆ. ಒಂದೊಂದು ಕಡೆ 10,000 ಇದೆ, 5,000 ಇದೆ. ಈ ಟೆಂಟ್ಸ್ ಎಲ್ಲ ಇದೆ. ಉದ್ದಕ್ಕೂ ಫ್ರೀ ಊಟ, ನೀರು, ಬಿಸ್ಕೆಟ್ಸ್ ಎಲ್ಲ ಸಿಗ್ತಾ ಇದೆ. ಅಷ್ಟೊಂದೇನು ರಶ್ ಇಲ್ಲ. ಆದರೆ ನಿಮಗೆ ಬೈಕ್ಸು ಸಿಗುತ್ತೆ ಓಡಾಡೋಕ್ಕೆ ವಯಸ್ಸಾದವ್ರಿಗೆ. ಬಟ್ ಬಸ್ಗಳು, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ತುಂಬ ದೂರನೇ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ವಾಕ್ವೇ ಚೆನ್ನಾಗಿದೆ, ನೇರಳಿದೆ. ನಾವು ಇನ್ನೊಂದು ಸೈಡಿಂದ ಹೋಗ್ತಾ ಇದ್ವಿ ಪ್ರಯಾಗ್ರಾಜ್ಗೆ. ಆ ದಡದಲ್ಲಿರೋ ಜನ ನೋಡ್ತಿದ್ರೆ ಓ ಮೈ ಗಾಡ್ ಅಷ್ಟೊಂದು ಜನ ಇದ್ದಾರೆ. ಬಟ್ ನಮಗೆ ಈ ಕಡೆಯಿಂದ ಅಷ್ಟೇನು ಜನ ಅನ್ನಿಸ್ತಿಲ್ಲ. ಎಷ್ಟು ಥರ ಬ್ರಿಡ್ಜಸ್ಸು, ಎಷ್ಟೊಂದು ಬ್ರಿಡ್ಜಸ್ಸು ಎಲ್ಲ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬೋಂಡು ಲೈಕ್ ದೊಡ್ಡ ಹಬ್ಬ ಥರ ನಡೀತಾ ಇದೆ. ತ್ರಿಶೂಲ ದ್ವಾರ, ಸಂಗಮ್ ಹೋಗೋ ದ್ವಾರ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಅಲಹಾಬಾದ್ ಫೋರ್ಟ್. ಈಗ ಎಕ್ಸಾಕ್ಟ್ ವ್ಯೂ ಕಾಣಿಸ್ತಿದೆ. ಎಷ್ಟು ಜನ ಆಲ್ರೆಡಿ ಬೋಟ್ಸ್ ಎಲ್ಲ ಮಧ್ಯದಲ್ಲೇ ನಿಂತುಬಿಟ್ಟಿದೆ. ಈ ಕಡೆ ಇರುವ ಎಷ್ಟೊಂದು ಜನ ಸಾಗರ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಜನ ಬೆಂಗಳೂರು ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡೋಕ್ಕೆ
ಎಲ್ಲ ಸ್ನಾನ ಮುಗಿಸ್ಕೊಂಡು ಬರ್ತಿರೋದನ್ನ ನೋಡ್ಬೋದು. ದೋಣಿಗಳು ಸಂಗಮ ಘಾಟ್ ಹತ್ರ ಬಂದಿದ್ದೀವಿ. ಬೋಟ್ಸ್ಗಳದ್ದು ಟ್ರಾಫಿಕ್ ಆಗೋಗಿದೆ, ಯಾವ ಕಡೆಗೂ ಹೋಗೋಕ್ಕಾಗಲ್ಲ, ಮಧ್ಯ ಸಿಗಾಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಬೋಟ್ಸ್ಗಳೇ. ಸೊ VIP ಬೇರೆ ಕಡೆ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ, ಬಟ್ ತುಂಬ ಬೋಟ್ಸ್ ಇದೆ ಜನಕ್ಕಿಂತ ಜಾಸ್ತಿ, ಹಾಗಾಗಿ ಟ್ರಾಫಿಕ್ ಆಗಿದೆ ಇಲ್ಲಿ. ನೋಡಿದೀರಾ ಇಲ್ಲಿ ನೋಡಿ, ಇಲ್ಲೊಬ್ರು ಗೌಹಾಟಿ ಏರ್ಫೋರ್ಸ್ ಅವ್ರು ಕನ್ನಡ ಮಾತಾಡ್ತಿದ್ದಾರೆ ನೋಡಿ. ನಮಸ್ಕಾರ ಗೈಡ್, ನಮಸ್ಕಾರ. ಹೇಗೆ ಅನಿಸ್ತಿದೆ? ನಿನ್ನೆ ನಾಗಸಾಧು ಏನಾದ್ರು ನೋಡಿದ್ರಾ? ಹಾ, ನಾನು ನೋಡಿದ್ದೀನಿ. 2ನೇ ತಾರೀಕು ಸ್ನಾನ ಮಾಡಿ ಅಲ್ಲಿ ನಾಗಬಾಬು ವೇಟ್ ಮಾಡಿದೆ, ಆಶೀರ್ವಾದ ಎಲ್ಲ ತಗೊಂಡಿದ್ದೀನಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲೊಬ್ರು ಇದ್ದಾರೆ, 3rd ಟೈಮ್ ಪ್ರಯಾಗಕ್ಕೆ ಬರ್ತಿರೋರು. ಹಾಯ್, ನಮ್ಮ ಹೊಸ ಗೈಡ್ ಬಂದಿದ್ದಾರೆ. ಸ್ವಲ್ಪ ಓಡಾಡಿಸ್ಬಿಟ್ರು ಇಲ್ಲಿ ಕರ್ಕೊಂಬರೋಷ್ಟರಲ್ಲಿ, ಬಟ್ ಇಟ್ ಇಸ್ ಆಲ್ವೇಸ್ ಅನ್ ಗುಡ್ ಎಕ್ಸ್ಪೀರಿಯನ್ಸ್. ಫೈನಲಿ ನಾವು ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮ್ಗೆ. ಇಲ್ಲೂ ಕನ್ನಡದವ್ರು ಇದ್ದಾರೆ ನೋಡಿ. ಇಲ್ಲ, ತ್ರಿವೇಣಿ ಸಂಗಮ್. ಹಾ, ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋ ಕೋಟೆನೇ ಅಲಹಾಬಾದ್ ಕೋಟೆ. ಇಲ್ಲೆಲ್ಲ ಸುತ್ತಮುತ್ತ ಸೇತುವೆಗಳು ಕಾಣಿಸ್ತಿದೆ. ಜನ 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 ಎಲ್ಲರಿಗೂ ಜಾಕೆಟ್ಸ್ ಕೊಡ್ತಿದ್ದಾರೆ. ಜಾಕೆಟ್ಸ್ ಮಸ್ಟ್ ಅಂಡ್ ಶುಡ್. NDRF ಅವ್ರು ಫುಲ್ಲು ರೆಡಿ ಇದ್ದಾರೆ. ನೀವು ಬೈಕ್ ಆಂಬ್ಯುಲೆನ್ಸ್ ನೋಡಿರ್ತೀರಾ, ವ್ಯಾನ್ ಆಂಬ್ಯುಲೆನ್ಸ್ ನೋಡಿರ್ತೀರಾ, ಇಲ್ಲಿ ಬೋಟ್ ಆಂಬ್ಯುಲೆನ್ಸ್ ಸಹ ಇದೆ. ಫುಲ್ ಎಲ್ಲ ಸೇಫ್ಟಿ ಪರ್ಪಸ್ಗೆಲ್ಲ ರೆಡಿ ಮಾಡಿದ್ದಾರೆ. ಫೈನಲಿ ದ ಟೈಮ್ ಟು ಟೇಕ್ ಬಾತ್. ಈಗ ಆಗಲೇ ಇಲ್ಲಿ ಕೋಟೆ ಇದೆ. ಇದರಲ್ಲಿ ಮುಂಚೆ ಋಷಭನಾಥನ್ಗೆ ಜ್ಞಾನೋದಯ ಆಗಿದ್ದು ಈ ಜಾಗ. ಆಮೇಲೆ ಮೊಘಲರು ಇಲ್ಲಿ ಕೋಟೆಯನ್ನು ಕಟ್ಟಿದ್ರು. ಇದರ ಸಿಗ್ನಿಫಿಕೆನ್ಸ್ ಏನಂದರೆ ಬ್ರಿಟಿಷರು ನಂತರ ಆಳಿದ್ರು. ಈ ಒಂಥರ ಎಲ್ಲ ಸುತ್ತಲಿಂದ ಇಲ್ಲಿ ಆಕ್ರಮಣಕಾರರು ಬರೋಕ್ಕಾಗಲ್ಲ ಅನ್ನೋ ರೀತಿ ತುಂಬ ಒಳ್ಳೆ ಪರ್ಫೆಕ್ಟ್ ಜಾಗದಲ್ಲಿ ಇದ್ದವರು. ಅಲ್ಲಿ ದೂರ ಕಾಣಿಸ್ತಿದೆ ಬಳೆ ಹನುಮಾನ್ ಟೆಂಪಲ್. ಅದೆಲ್ಲ ಇವಾಗ ಬಿಟ್ಟಿಲ್ಲ. ಅಲ್ಲಿ ಹನುಮಾನ್ಜಿ ನೆಲದ ಮೇಲೆ ಉದ್ಭವ ಆಗಿರೋದು, ಮಲಗಿರೋ ರೀತಿ ಇದೆ. ನೀರಿನ ಬಣ್ಣ ಚೇಂಜ್ ಆಯಿತು. ಇಲ್ಲಿ ನೋಡಿ, ಸ್ನಾನ ಮಾಡಕ್ಕೆ ಮಧ್ಯದಲ್ಲಿ ಇದ್ದೀವಿ. ಎಷ್ಟು ರಶ್ ಇದೆ ಅಂತ. ಬೋಟ್ ಬೋಟ್ ಡಿಕ್ಕಿ ಹೊಡಿತಾ ಇದೆ. Three hours later. ಬ್ಯಾಂಕ್ ಆಫ್ ಬರೋಡಾ ಎಲ್ಲದ್ರದ್ದು ಪೆಂಡಲ್ಗಳಿದೆ. ನಾಗೇಶ್ವರದ ಸರ್ಕಾರ FSSAI ಫುಡ್ ಕ್ವಾಲಿಟಿ ಮೇಂಟೈನ್ ಮಾಡೋ ಆರ್ಗನೈಸೇಷನ್ಗೂ ಇದೆ. ಈಗ ನಾವು ಈ ಕಡೆಯಿಂದ ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ, ಆ ಕಡೆಗೆ ಹೋಗ್ತೀವಿ. ಎಲ್ಲ ಕಡೆ ಫ್ರೀ ಫುಡ್. ಎರಡು ಕಡೆನೂ ಪೆಂಡಲ್ಸ್ಗಳಿದೆ. ಇದು ತಾಣ ಸೋಮೇಶ್ವರ ಮಹಾದೇವ್ ಅವ್ರದ್ದು ಪೆಂಡಲ್. ಬ್ಯಾಂಕ್ ಆಫ್ ಬರೋಡಾದವರು ಟೆಂಪ್ರರಿ ಬ್ಯಾಂಕ್ನೇ ಓಪನ್ ಮಾಡಿದ್ದಾರೆ. ಅಲ್ಲಿರೋರು ನೀರು ಕುಡಿತಾ ಇದ್ರು ಗೊತ್ತಾ? ಇವೆಲ್ಲ ಟೆಂಟ್ಸ್. ಹೌದು, ನಾನು ಆಕ್ಚುಲಿ ಕುಡಿತೀನಲ್ಲ, ನಾನು ಒಂದ್ ದನಿ ಬಾಯಲ್ಲಿ ಹಾಕೊಳ್ತೀನಿ. ಅವ್ರು ಕುಡಿತಾ ಇದ್ರು ಚಂಬಲ್ ತಗೊಂಡು. ಅವ್ರಿಗೆ ಎಷ್ಟು ನಂಬಿಕೆ ಇದೆ, ಯಾಕಂದ್ರೆ ಅವ್ರಿಗೆ ಅದು ಜೀವನ ಅಲ್ವಾ.
ಅಷ್ಟು ಟ್ರಸ್ಟ್ ಬರ್ಬೇಕು. ನಾವು ಮೇಲ್ಗಡೆ ಭಕ್ತರು, ಅಷ್ಟೊಂದು ಹಾರ್ಡ್ಕೋರ್ ಭಕ್ತರು. ಅಷ್ಟು ನಂಬಿಕೆ ಇದ್ರೆ ವಿ ಕುಡ್ ಹ್ಯಾವ್ ಡೈರೆಕ್ಟ್ ಆಗಿ ಕೊಡ್ಬೇಕು. ಈಗ ನಾವಿದನ್ನ ದಾಟಿ ಆ ಕಡೆ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೆಂಗೆ ಹೋಗೋದು ನೋಡೋಣ. ವೆದರ್ ಒಂಥರ ಕಾಮ್ ಅಂಡ್ ಕೂಲ್ ಆಗಿದೆ. ಇದೆಲ್ಲ ಟೆಂಪ್ರವರಿ. ಈ ಕಡೆಯಿಂದ ಆ ಕಡೆಗೆ ಹೋಗ್ತೀವಿ. ಆ ಕಡೆ ಜಾಸ್ತಿ ಜಾಗ ಇತ್ತು. ನಾವು ಅದೇ ಬ್ರಿಡ್ಜ್ ಅಲ್ಲೇ ಬರ್ಬೋದಿತ್ತಲ್ವಾ. ಎಷ್ಟು ಪ್ರಶಾಂತ ಅನ್ನಿಸ್ತಿದೆ ಇದ್ರ ಮೇಲೆ ನಿಂತ್ಕೊಂಡು. ಹಿಂಗೆ ನದಿ ನೋಡ್ತಾ ಇರೋದಕ್ಕೆ. ಸೂರ್ಯ ಮುಳುಗ್ತಾ ಇರೋ ಸಮಯ ಆಯಿತು. ಜನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನೈಟ್ ವ್ಯೂ ಕಾಣುತ್ತೆ. ಎಲ್ಲ ಕಡೆ ಲೈಟ್ಸ್ ಆನ್ ಆಗ್ತಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮುಂದೆ ದೂರದಲ್ಲಿ ಒಳ್ಳೆ ಜೈಪುರ್ ಹವಾಮಹಲ್ ಥರ ಒಂದು ಸೆಟಪ್ ಮಾಡಿದ್ದಾರೆ. ಬ್ರಿಡ್ಜ್ ಎಲ್ಲ ಬಂದಿದೆ. ಫೈನಲಿ ನಾವು ಅಷ್ಟು ದೂರದಿಂದ ಇಲ್ಲಿಗೆ ರೀಚ್ ಆದ್ವಿ. ಅದು ಟೆಂಪ್ರರಿ ಬ್ರಿಡ್ಜ್ ಮೇಲೆ. ಈಗ ನಾವು ನಾಗಸದಗಳನ್ನ ನೋಡಕ್ಕೆ ಹೋಗ್ತಿದ್ದೀವಿ. ಇದು ಇಲ್ಲಿ ಸುತ್ತ ಇರೋ ಪೆಂಡಾಲ್ಸು. ಎಷ್ಟೊಂದು ಜನ ಸಾಧು ಸಂತರು ಇಲ್ಲಿ ಪೆಂಡಾಲ್ಸ್ ಹಾಕಿದ್ದಾರೆ. ಹೋಮ ಹವನಗಳು ನಡೀತಿದೆ, ಭಜನೆಗಳು ನಡೀತಿದೆ. ಹಲವಾರು ಭಕ್ತರು ಎಲ್ಲರೂ ಸಿಗದೆ ಇರೋರು, ಏನು ಮಾಡದೇ ಇರೋರು ಇಲ್ಲೇ ಓಡಾಡ್ತಿದ್ದಾರೆ. ಇನ್ನೊಂಥರ ಸನ್ನಿವೇಶ, ಒಂಥರ ತೀರಾ ವರ್ಷ ಮಾತಾಡುತ್ತಾರೆ. ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡದು, ವಿಶಾಲವಾಗಿ ಎಷ್ಟೊಂದು ಜನ ಏನು ಸನಾತನ ಧರ್ಮದವರು ಇಷ್ಟೊಂದೆಲ್ಲ ಪೆಂಡಾಲ್ಸ್ ಹಾಕಿದ್ದಾರೆ ಅಂತ ಇವಾಗಲೇ ಗೊತ್ತಾಗ್ತಿರೋದು. ನಾವು ನಿಜ ಗಾಡಿ ಸುತ್ತಾ ಇದ್ದೀವಿ. ಹಂಗಾದ್ರೂ ಎಷ್ಟೋ ಕಿಲೋಮೀಟರ್ ಬಂದರೂ ನಾವು ಎಲ್ಲದನ್ನು ಇನ್ನೂ ಪೂರ್ಣವಾಗಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಈಗ ನಾವು ನದಿಯಿಂದ ಆ ಕಡೆ ಮತ್ತೆ ಬ್ರಿಡ್ಜ್ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗಬೇಕಾಗಿದೆ. ನಮ್ಮ ಬಸ್ಸು ಇವತ್ತೇ ಸಂಜೆ ನಾವು ಹೊರಡ್ತಾ ಇದ್ವಿ. ಇಲ್ಲಿ ಒಬ್ರೊಬ್ರು ಸಾಧು ಸಂತರ ಪೆಂಡಾಲ್ಗಳೇ ಒಂದೊಂದು ದೊಡ್ಡ ಮದುವೆ ಮನೆಗಿಂತ ಜಾಸ್ತಿ ಇದೆ. ಇಲ್ಲಿ ಹಲವಾರು ಬಾಬಾಗಳು ಇದ್ದಾರೆ. ಅಂದರೆ ಅವರು ನಮ್ಮನ್ನು ಮುಟ್ಟಿದ ತಕ್ಷಣ ನಮ್ಮ ಆರೋಗ್ಯ ಬರುತ್ತೆ, ಅನಾರೋಗ್ಯ ಹೋಗುತ್ತೆ ಅನ್ನುವಂಥ ಬಾಬಾಗಳಿದ್ದಾರೆ. ಅವ್ರ ಮುಂದಗಡೆ ತುಂಬ ಜನ ಕ್ಯೂ ಸಹ ಇದೆ. ಹಾಗೆ ನಾವು ಒಂದು ಸುಮಾರು ಎಷ್ಟೋ ವರ್ಷದಿಂದ ಕೈಯನ್ನು ಮೇಲೆತ್ಕೊಂಡು, ಒಂದು ಕೈನ ಮೇಲೆತ್ಕೊಂಡೇ ಸಾಧನೆ ಮಾಡ್ತಿರೋ ಬಾಬಾನ ನೋಡಿದ್ವಿ. ಅವ್ರ ಆಶೀರ್ವಾದ ಪಡ್ಕೊಂಡ್ವಿ. ಹೇಳೋಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಹೆಂಗೆ ಬಂದರು ಇಷ್ಟು ದೂರ ಇಲ್ಲೇ ಬಂದು ಇರ್ತಾರೆ ಅಂದರೆ ಇಟ್ ಈಸ್ ಗ್ರೇಟ್ ಅನಿಸುತ್ತೆ. ಇಲ್ಲಿ ಎಲ್ಲಿ ಹೋಗ್ಬೇಕಂದ್ರೂ ಇಲ್ಲ ನಡ್ಕೊಂಡು ಹೋಗ್ಬೇಕು. ನಮ್ಮ ಅದೃಷ್ಟಕ್ಕೆ ಗಾಡಿ ಸಿಕ್ಕಿದ್ರೆ ಗಾಡಿ ಅಷ್ಟೇ. ಒಂಥರ ಇದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಆಶ್ರಮದವ್ರದ್ದು. ನಾವು ಬಾಗೇಶ್ವರ್ ಧಾಮ್ ಸರ್ಕಾರ ಅವರ ಪೆಂಡಾಲ್ಗೂ ಹೋಗಿದ್ವಿ. ಹಲವಾರು ಸ್ವಾಮೀಜಿಗಳು ಬರ್ತಾನೆ ಇದ್ದಾರೆ. ರಾಮಕೃಷ್ಣ ಮಠದ್ದು ಆಶ್ರಮ ಪೆಂಡಾಲ್ ಇದೆ. ಇಲ್ಲಿ ಜನ ಸಾಗರ, ಯಾರು ಎಲ್ಲಿ ಹೋಗ್ತಿದ್ದಾರೆ, ಯಾವ ಕಡೆ ಹೋಗ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ಇನ್ನೊಂದು ಕಡೆ, ಇಲ್ಲಿ ಇನ್ನೊಬ್ರು ಸಾಧ್ವಿ ಅವ್ರ ಆಶ್ರಮ.
ನಾವು ಚಂಚಲ್ ಮಾತಾ ನೋಡ್ಬೇಕು ಅನ್ಕೊಂಡ್ವಿ, ನಮಗೆ ಆಗಲಿಲ್ಲ. ಇದು ನಮಗೆ ಕೊಟ್ಟಿರೋ ಟೈಮು ತೀರಾ ಕಡಿಮೆ, ಮತ್ತು ಅಷ್ಟರಲ್ಲೇ ಎಷ್ಟಾಗುತ್ತೋ ಅಷ್ಟು ನೋಡ್ತಾ ಇದ್ದೀವಿ. ಇಷ್ಟು ಒಳಗಡೆ ಇದ್ರೊಳಗಡೆ ಇನ್ನೊಂದು ರೋಡ್ ಎಲ್ಲ ಕಡೆ ಬರೀ ಆಶ್ರಮಗಳೇ ಇದೆ. ಇಷ್ಟೊಂದು ಜನ ಸಾಧು ಸನ್ಯಾಸಿಗಳು ಇದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಅದೇ ಖುಷಿ ಅನಿಸುತ್ತೆ. ಎಲ್ಲ ಕಡೆ ಹವನ, ಭಜನೆ, ಆರತಿ ಎಲ್ಲ ನಡೀತಾ ಇದೆ. ನೀವು ಇಲ್ಲಿಗೆ ಬರಬೇಕಂದ್ರೆ ಸುಮ್ಮನೆ ಅದು ಇದು ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಎಲ್ಲ ಸಿಗುತ್ತೆ. ಒಂದು ಮಿನಿ ಸಿಟಿ ಥರನೇ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ಹೋದರೆ ಹಲವಾರು ಪೆಂಡಾಲ್ಸ್ ಇದೆ. ನಿಮಗೆ ಮಲ್ಗೋಕ್ಕೆ ಎಲ್ಲೂ ಜಾಗ ಇಲ್ಲ ಅಂದರೂ ಯೋಚನೆ ಮಾಡೋಂಗಿಲ್ಲ. ನೀವು ಹಿಂಗೆ ಎಲ್ಲ ಕಡೆ ರೂಟ್ ಮ್ಯಾಪ್ ಇರುತ್ತೆ, ಒಂದೊಂದು ಮ್ಯಾಪ್ಸು ಮತ್ತು ದ್ವಾರಗಳೆಲ್ಲ ನೋಡಿಕೊಂಡು ನೀವು ಸಂಗಮ್ ಘಾಟ್ಗೆ ಹೋಗ್ಬೋದು. ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್.